ಯುದ್ಧ 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 ಕಳೆದ 40 ದಿನಗಳಿಂದಲೂ ಹೆಚ್ಚು ಕಾಲ ಜಗತ್ತಿನಲ್ಲಿ ಭಾರೀ ಆತಂಕ ಸೃಷ್ಟಿ ಮಾಡಿದ್ದ ಇರಾನ್, ಅಮೆರಿಕ, ಇಸ್ರೇಲ್ ರಾಷ್ಟ್ರಗಳು ಕೊನೆಗೂ ವಿರಾಮ ಘೋಷಣೆ ಮಾಡಿವೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಇರಾನ್ ದೇಶವನ್ನ ಸರ್ವನಾಶ ಮಾಡ್ತೀನಿ ಅಂತಿದ್ದ ಟ್ರಂಪ್ ಅವರು ದಿಢೀರನೆ ಉಲ್ಟಾ ಹೊಡೆದಿದ್ದು ಯಾಕೆ? ಯುದ್ಧಕ್ಕೆ ಬ್ರೇಕ್ ಕೊಟ್ಟ ರೋಚಕ ಅಂಶ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಕಳೆದ 40 ದಿನಗಳಿಂದ ಕಾದಾಟಕ್ಕೆ ಇಳಿದಿದ್ದ ಇರಾನ್, ಅಮೆರಿಕ, ಇಸ್ರೇಲ್ ಸದ್ಯಕ್ಕೆ ನಾವು ಯುದ್ಧ ಮಾಡಲ್ಲ ಎಂದು ಬಹಿರಂಗವಾಗಿ ಘೋಷಿಸಿವೆ. ಮುಂದಿನ 2 ವಾರಗಳ ಕಾಲ ದಾಳಿ ನಡೆಸಲ್ಲ ಎಂದು 3 ರಾಷ್ಟ್ರಗಳು ಕದನ ವಿರಾಮ ಘೋಷಣೆ ಮಾಡಿವೆ. ಇರಾನ್ಗೆ ನೀಡಿದ್ದ 48 ಗಂಟೆಗಳ ಡೆಡ್ಲೈನ್ ಅಂತ್ಯವಾಗುವ 1 ಗಂಟೆ ಮೊದಲು ಟ್ರಂಪ್ ತಮ್ಮ ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಕದನ ವಿರಾಮ ಘೋಷಿಸಿದ್ದಾರೆ. ಜಲಸಂಧಿ ತೆರೆಯಲು ಇರಾನ್ ಒಪ್ಪಿಕೊಂಡಿದೆ ಹಾಗೂ ಅವರ 10 ಅಂಶಗಳ ಪ್ರಸ್ತಾವನೆ ಸ್ವೀಕರಿಸಲಾಗಿದೆ. ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮನವಿ ಮೇರೆಗೆ ಕದನ ವಿರಾಮ ಘೋಷಿಸಿದ್ದೇವೆ. ಮುಂದಿನ 2 ವಾರಗಳ ಸಮಯ ಇರಾನ್ ಹಾಗೂ ಅಮೆರಿಕದ ನಡುವೆ ಶಾಂತಿ ಒಪ್ಪಂದ ಅಂತಿಮಗೊಳಿಸಲು ಸಹಕಾರಿಯಾಗಿದೆ. ಇದು ವಿಶ್ವ ಶಾಂತಿಗೆ ದೊಡ್ಡ ದಿನ ಎಂದು ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ 2600, ನಿಫ್ಟಿ 700 ಅಂಕಗಳ ಏರಿಕೆ ಕಂಡಿದ್ದು ಹೂಡಿಕೆದಾರರಿಗೆ 7 ಲಕ್ಷ ಕೋಟಿ ಲಾಭ ಬಂದಿದೆ. ಕಚ್ಚಾ ತೈಲದ ಬೆಲೆ ಕಡಿಮೆಯಾಗಿದ್ದು ಚಿನ್ನ, ಬೆಳ್ಳಿ ದರದಲ್ಲೂ ಏರಿಕೆ ಕಂಡಿದೆ. ಅದರಂದು ಇಸ್ಲಾಮಾಬಾದ್ನಲ್ಲಿ ಮತ್ತೊಂದು ಸುತ್ತಿನ ಪ್ರಮುಖ ಸಭೆ ನಡೆದಿದ್ದು ಇರಾನ್ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್ ಅರಾಗ್ಚಿ ಅವರು ಪಾಕಿಸ್ತಾನಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇನ್ನು ಪಶ್ಚಿಮ ಏಷ್ಯಾದಲ್ಲಿನ ಕದನ ವಿರಾಮವನ್ನು ಭಾರತ ಸ್ವಾಗತಿಸಿದೆ. ಭಾರತ ಯಾವಾಗಲೂ ಶಾಶ್ವತ ಶಾಂತಿ ಬಯಸುತ್ತದೆ. ಕೊನೆಗೊಳಿಸಲು ಮಾತುಕತೆ ಹಾಗೂ ರಾಜತಾಂತ್ರಿಕತೆ ಅತ್ಯಗತ್ಯ ಎಂದು ಭಾರತದ ವಿದೇಶಾಂಗ ಇಲಾಖೆ ಹೇಳಿಕೆ ಬಿಡುಗಡೆ ಮಾಡಿದೆ. ಇನ್ನು ಇರಾನ್ನಲ್ಲಿರುವ ಭಾರತೀಯರಿಗೆ ಮಹತ್ವದ ಸೂಚನೆ ನೀಡಲಾಗಿದ್ದು ಯುದ್ಧ ಪೀಡಿತ ಇರಾನ್ನಿಂದ ಭಾರತೀಯರು ಕೂಡಲೇ ನಿರ್ಗಮಿಸಿ ಎಂದು ಭಾರತೀಯ ನಾಗರಿಕ ಟೆಹರಾನ್ ರಾಯಭಾರಿ ಕಚೇರಿ ನಿರ್ದೇಶನ ನೀಡಿದೆ. ವಿಮಾನಗಳ ಮೂಲಕ ತವರು ದೇಶಕ್ಕೆ ಹೋಗುವಂತೆ ನೋಟಿಸ್ ನೀಡಿದ್ದು ಭಾರತೀಯರು ತುರ್ತು ಸಂಪರ್ಕಕ್ಕೆ ಸಹಾಯವಾಣಿ ಸಂಖ್ಯೆ ರಿಲೀಸ್ ಮಾಡಿದೆ. ಸದ್ಯಕ್ಕೆ ಇರಾನ್, ಅಮೆರಿಕ, ಇಸ್ರೇಲ್ ಕದನ ವಿರಾಮ ಘೋಷಿಸಿದ್ದು ಮುಂದಿನ ದಿನಗಳಲ್ಲಿ ಯುದ್ಧದ ಗತಿ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.